ಈ ನೈಸ್ ಗಾಯ್ಗಳು ತಮ್ಮ ನಾಚಿಕೆ ಮಾನ ಮರ್ಯಾದೆಯನ್ನು ಬಿಟ್ಬಿಟ್ಟು ಹುಡುಗಿಯರಿಗೋಸ್ಕರ ಎಲ್ಲವನ್ನ ಕೂಡ ಮಾಡ್ತಾರೆ. ಈ ನೈಸ್ ಗಾಯ್ಗಳು ತಮ್ಮ ಟೈಮ್, ಟ್ಯಾಲೆಂಟ್, ಎನರ್ಜಿ, ಮನಿ ಜೊತೆಗೆ ಸೆಲ್ಫ್ ರೆಸ್ಪೆಕ್ಟನ್ನು ಕೂಡ ಮಾರ್ಕೊಂಡ್ಬಿಟ್ಟು ಈ ಹುಡುಗಿಯರ ಹಿಂದೆ ನಾಯಿಗಳ ಥರ ಹೋಗ್ತಾರೆ. ಇಷ್ಟೆಲ್ಲ ಸರ್ಕಸ್ಗಳನ್ನು ಮಾಡಿದ್ರೂ ಕೂಡ ಹುಡುಗಿಯರು ನೈಸ್ ಗಾಯ್ಗಳನ್ನು ಡಂಪ್ ಮಾಡ್ತಾರೆ. ನೈಸ್ ಗಾಯ್ಗಳನ್ನು ಡಂಪ್ ಮಾಡಿಬಿಟ್ಟು ಅಂಕಲ್ಗಳನ್ನು, ಚಪ್ರಿಗಳನ್ನು, ಬ್ಯಾಡ್ ಬಾಯ್ಗಳನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಇದಂತೂ ನಿಮಗೆಲ್ಲ ಗೊತ್ತಿರುವ ವಿಷಯವಾಗಿದೆ. ಯಾಕೆ ಹುಡುಗಿಯರು ನೈಸ್ ಗಾಯ್ಗಳನ್ನು ಡಂಪ್ ಮಾಡ್ತಾರೆ ಮತ್ತು ನೀವು ನೈಸ್ ಗಾಯ್ ಆಗಬಾರ್ದಪ್ಪ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಈ ನೈಸ್ ಗಾಯ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನೈಸ್ ಗಾಯ್ಗಳಂದರೆ ಯಾರು, ಹೇಗಿರ್ತಾರೆ ಅನ್ನೋದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಬಹಳಷ್ಟು ಜನ ಏನು ಅಂದ್ಕೊಂಡಿದ್ದಾರಪ್ಪ ಅಂತಂದರೆ ನನಗೆ ಯಾವುದೇ ದುಶ್ಚಟ ಇಲ್ಲ, ನಾನು ನೈಸ್ ಗಾಯ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನೀವು ಗುಡ್ ಬಾಯ್ಗಳು. ನೈಸ್ ಗಾಯ್ಗಳಂತ ನಾವು ಯಾರಿಗೆ ಕರಿತೀವಪ್ಪ ಅಂತಂದರೆ ಯಾರು ಹುಡುಗಿಯರಿಗೆ ಅನಾವಶ್ಯಕವಾಗಿ ಎಕ್ಸ್ಟ್ರಾ ಅಟೆನ್ಷನನ್ನು ಕೊಡ್ತಾರೋ, ಹುಡುಗಿಯರಿಗೋಸ್ಕರ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟುಬಿಟ್ಟು 24/7 ಅವೈಲೇಬಲ್ ಆಗಿರ್ತಾರೋ, ಯಾರು ಹುಡುಗಿಯರಿಗೆ ಎಕ್ಸ್ಟ್ರಾ ಕೇರನ್ನು ತೋರಿಸ್ತಾರೋ, ನಾಚಿಕೆ ಮಾನ ಮರ್ಯಾದೆ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟುಬಿಟ್ಟು ಹುಡುಗಿಯರ ಎಲ್ಲ ಕೆಲಸಗಳನ್ನು ಕೂಲಿ ಥರ ಗುಲಾಮರ ಥರ ಮಾಡ್ತಾರೋ, ಇನ್ನು ಯಾರು ಹುಡುಗಿಯರು ಹೇಳಿದ್ದಕ್ಕೆಲ್ಲ ಎಸ್ ಎಸ್ ಅಂತ ಹೇಳಿಬಿಟ್ಟು ಅವರ ತಾಳಕ್ಕೆ ತಕ್ಕಂತೆ ಕುಣಿತಾರೋ, ಸ್ವಲ್ಪವೂ ಯೋಚನೆ ಮಾಡಲ್ವೋ, ತಮ್ಮ ಮಸ್ಕ್ಯುಲ್ಯಾನಿಟಿಯನ್ನು ಕಳ್ಕೊಂಡಿರ್ತಾರೋ, ಮತ್ತು ಇನ್ನು ಯಾರು ಹುಡುಗಿಯರನ್ನು ಓವರ್ ಪ್ಲೀಸ್ ಮಾಡ್ತಾರೋ ಅವರಿಗೆ ನಾವು ನೈಸ್ ಗಾಯ್ಗಳಂತ ಕರಿತೀವಿ. ಈ ನೈಸ್ ಗಾಯ್ಗಳು ಹುಡುಗಿಯರಿಗೋಸ್ಕರ ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಎಲ್ಲವನ್ನ ಬಿಟ್ಟುಬಿಟ್ಟು ಇವರಿಂದ ನಾಯಿ ಥರ ಹೋಗ್ತಾರೆ. ಆದರೂ ಕೂಡ ಇವರನ್ನು ಹುಡುಗಿಯರು ಡಂಪ್ ಮಾಡ್ತಾರೆ. ಅದಕ್ಕೆ ಕಾರಣಗಳು ಇಂತಿವೆ. ರೀಸನ್ ನಂಬರ್ 1, ಬೀಯಿಂಗ್ ನೈಸ್ ಈಸ್ ನಾಟ್ ಈಕ್ವಲ್ ಟು ಅಟ್ರಾಕ್ಟಿವ್. ಬರೀ ನೀವು ನೈಸ್ ಆದರೆ ಸಾಕಾಗಲ್ಲ. ಬಹಳಷ್ಟು ಜನ ನಾನು ಹುಡುಗಿಯರ ಜೊತೆಗೆ ನೈಸ್ ಆದರೆ, ಹುಡುಗಿಯರಿಗೆ ಇಷ್ಟ ಆಗೋ ಥರ ನಡ್ಕೊಂಡ್ಬಿಟ್ರೆ ಹುಡುಗಿಯರು ನನ್ನೆಡೆಗೆ ಅಟ್ರಾಕ್ಟ್ ಆಗ್ತಾರೆ, ನಾನು ಅವರಿಗೆ ಇಷ್ಟ ಆಗ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ಸರ್ಕಸ್ಗಳನ್ನು ಮಾಡ್ತಾರೆ. ಆದರೆ ನೀವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಬೀಯಿಂಗ್ ನೈಸ್ ಈಸ್ ನಾಟ್ ಈಕ್ವಲ್ ಟು ಅಟ್ರಾಕ್ಟಿವ್. ನೀವು ತುಂಬಾ ನೈಸ್ ಆಗಿಬಿಟ್ರೆ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ನೀವು ತುಂಬಾ ನೈಸ್ ಆಗಿಬಿಟ್ರೆ ಹುಡುಗಿಯರ ಕಣ್ಣಿಗೆ ನೀವು ಸಿಂಪ್ಗಳ ಥರ ಕಾಣಿಸ್ತೀರಾ, ಚೂತ್ಯಾಗಳ ಥರ ಕಾಣಿಸ್ತೀರಾ, ಜೋಕರ್ಗಳ ಥರ ಕಾಣಿಸ್ತೀರಾ, ಮಾಡೋಕ್ಕೇನು ಕೆಲಸ ಇಲ್ಲದೆ ಇರೋರ ಥರ ಕಾಣಿಸ್ತೀರಾ, ಮತ್ತು ನೀವು ಅವರ ಕಣ್ಣಿಗೆ ಬೋರಿಂಗ್ ಆ್ಯಂಡ್ ವೀಕ್ ಥರನೂ ಕಾಣಿಸ್ತೀರಾ. ಅದಕ್ಕಾಗಿ ನೀವು ಓವರ್ ನೈಸ್ ಆಗಬಾರ್ದು. ಓವರ್ ನೈಸ್ ಆದ್ರಪ್ಪ ಅಂತಂದರೆ ಹುಡುಗಿಯರ ಕಣ್ಣಿಗೆ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ, ಸಿಂಪ್ ಥರ ಕಾಣಿಸ್ತೀರಾ. ಅದಕ್ಕಾಗಿಯೇ ಹುಡುಗಿಯರು ಈ ನೈಸ್ ಗಾಯ್ಗಳನ್ನು ಡಂಪ್ ಮಾಡ್ತಾರೆ. ರೀಸನ್ ನಂಬರ್ 2, ಬೀಯಿಂಗ್ ನೈಸ್ ಈಸ್ ಈಕ್ವಲ್ ಟು ನೀಡಿ. ಯಾವಾಗ ನೀವು ಹುಡುಗಿಯರಿಗೆ ಅವಶ್ಯಕತೆಗಿಂತ ಅಧಿಕವಾಗಿ ಅವೈಲೇಬಲ್ ಆಗ್ತಿರೋ, ಅವರು ಹೇಳಿದ್ದಕ್ಕೆಲ್ಲ ಎಸ್ ಎಸ್ ಅಂತ ಹೇಳಿಬಿಟ್ಟು ಅವರಿಂದ ಹೋಗ್ತಿರೋ, ಆವಾಗ ನೀವು ಹುಡುಗಿಯರ ಕಣ್ಣಿಗೆ ನೀಡಿಗಳ ಥರ ಕಾಣಿಸ್ತೀರಾ. ನಿಮ್ಮದು ಏನೋ ಒಂದು ಹಿಡನ್ ಮೋಟಿವ್ ಇದೆ, ಅದಕ್ಕಾಗಿಯೇ ನೀವು ಇವರ ಹಿಂದೆ ನಾಯಿಗಳ ಥರ ಬರ್ತಾ ಇದ್ದೀರಾ, ಅವರು ಹೇಳಿದ್ದಕ್ಕೆಲ್ಲ ನೀವು ತಲೆ ಅಲ್ಲಾಡಿಸ್ತಾ ಇದ್ದೀರಾ ಅನ್ನೋ ಫೀಲು ಹುಡುಗಿಯರಿಗೆ ಬಂದೇ ಬರುತ್ತೆ. ಯಾರಾದರೂ ನೀವು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಇದ್ದರೆ ನೀವೇನು ಅನ್ಕೊತೀರಾ, ಇವರಿಗೆ ನನ್ನಿಂದ ಏನೋ ಬೇಕಾಗಿದೆ, ಏನೋ ಕೆಲಸ ಆಗಬೇಕಾಗಿದೆ, ಅದಕ್ಕಾಗಿಯೇ ನಾನು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಇದ್ದಾನೆ, ಹ್ಞೂ ಅಂತ ಇದ್ದಾನೆ ಅನ್ನೋ ಫೀಲ್ ನಿಮ್ಮಲ್ಲಿ ಕೂಡ ಬರುತ್ತಲ್ಲ. ಸೊ ಸೇಮ್ ಫೀಲಿಂಗ್ ಹುಡುಗಿಯರಲ್ಲೂ ಕೂಡ ಬರುತ್ತೆ. ಯಾವಾಗ ನೀವು ಹುಡುಗಿಯರಿಗೆ 24/7 ಅವೈಲೇಬಲ್ ಆಗ್ತಿರೋ, ಅವಶ್ಯಕತೆಗಿಂತ ಹೆಚ್ಚಾಗಿ ಅಟೆನ್ಷನನ್ನು ಕೊಡ್ತಿರೋ, ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲವನ್ನ ಮಾಡ್ತಿರೋ, ಎಲ್ಲದಕ್ಕೂ ಎಸ್ ಅಂತಿರೋ, ಆವಾಗ ಹುಡುಗಿಯರಿಗೆ ಏನು ಅನ್ಸತ್ತಪ್ಪ ಅಂತಂದರೆ ಇವನಿಗೆ ನನ್ನಿಂದ ಏನೋ ಬೇಕಾಗಿದೆ, ಇವನು ಆ ಥರ ಯೋಚನೆ ಮಾಡ್ತಾ ಇದ್ದಾನೆ, ಸೆಕ್ಸ್ಗಾಗಿ ಇಲ್ಲವೇ ಬೇರೆ ಒಂದು ಉದ್ದೇಶಕ್ಕಾಗಿ ನನ್ನಿಂದ ಬಿದ್ದಿದ್ದಾನೆ, ಸೊ ಅದಕ್ಕಾಗಿಯೇ ನಂದು ಇಷ್ಟೆಲ್ಲ ಕಾಲು ತೊಳೆಯೋ ಥರ ಮಾಡ್ತಾ ಇದ್ದಾನೆ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾನೆ ಅನ್ನೋ ಫೀಲ್ ಬರುತ್ತೆ. ಮತ್ತು ಹುಡುಗಿಯರಿಗೆ ನಾವು ಸ್ವಲ್ಪ ನೈಸಾಗಿ ಬಿಹೇವ್ ಮಾಡಿದರೆ, ಅವರ ಎಲ್ಲ ಕೆಲಸಗಳನ್ನ ಮಾಡಿದರೆ ಹುಡುಗಿಯರು ನಮಗೆ ಇಂಪ್ರೆಸ್ ಆಗ್ತಾರೆ ಅನ್ನೋ ಒಂದು ಮೂರ್ಖ ಕಲ್ಪನೆ ಭಾಳಷ್ಟು ಹುಡುಗರಲ್ಲಿರುತ್ತೆ. ಅದಕ್ಕಾಗಿ ಅವರು ನೈಸ್ ಗಾಯ್ಗಳ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಹುಡುಗರು ಈ ರೀತಿ ಓವರ್ ಸ್ಮಾರ್ಟಾಗಿ ನೈಸ್ ಗಾಯ್ಗಳ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರಲ್ಲ, ಇದು ಫೇಕ್ ಕೇರ್ ಆಗಿದೆ, ನಕಲಿ ಕಾಳಜಿ ಆಗಿದೆ ಅನ್ನೋದು ಹುಡುಗಿಯರಿಗೆ ಗೊತ್ತಾಗತ್ತೆ. ಅದಕ್ಕೆ ಅವರು ಡಂಪ್ ಮಾಡ್ತಾರೆ. ನೀವು ನಿಜವಾಗಿಯೂ ನೈಸ್ ಗಾಯ್ಗಳಾಗಿ ಹುಡುಗಿಯರ ಕಾಳಜಿ ವಹಿಸಿದ್ರೂ ಕೂಡ ಹುಡುಗಿಯರಿಗೆ ನಿಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಇನ್ನು ನೀವು ನೈಸ್ ಗಾಯ್ಗಳ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ರೂ ಕೂಡ ನೀವು ಆ್ಯಕ್ಟಿಂಗ್ ಮಾಡ್ತಾ ಇದ್ರಿ ಅನ್ನೋದು ಹುಡುಗಿಯರಿಗೆ ಗೊತ್ತಾಗುತ್ತೆ, ಅವರು ಸೀದಾ ಡಂಪ್ ಮಾಡ್ತಾರೆ. ರೀಸನ್ ನಂಬರ್ 3,
ಬೀಯಿಂಗ್ ನೈಸ್ ಇಸ್ ಈಕ್ವಲ್ ಟು ನೋ ಎಕ್ಸೈಟ್ಮೆಂಟ್. ನೀವೇನಾದರೂ ಹುಡುಗಿಯರ ವಿಚಾರದಲ್ಲಿ ತುಂಬಾ ನೈಸ್ ಆಗಿಬಿಟ್ರೆ, ಅವರು ಹೇಳ್ದಂಗೆ ಕೇಳೋಕೆ ಸ್ಟಾರ್ಟ್ ಮಾಡಿದರೆ, ಯಾವುದಕ್ಕೂ ಕೂಡ ಅವರನ್ನು ಅಪೋಸ್ ಮಾಡ್ದಿದ್ರೆ, ಅವರನ್ನು ತುಂಬಾ ಪ್ಲೀಸ್ ಮಾಡ್ತಾ ಇದ್ರೆ, ಅವರಿಗೆ ಸ್ವಲ್ಪವೂ ನೋವಾಗದಂತೆ ಬೇಜಾರಾಗದಂತೆ ನಡೆದುಕೊಳ್ತಾ ಇದ್ದರೆ, ಆವಾಗ ಹುಡುಗಿಯರಿಗೆ ಇದರಲ್ಲಿ ಮಜಾ ಸಿಗಲ್ಲ. ನೀವು ಹುಡುಗಿಯರಿಗೆ ತುಂಬಾ ಸ್ವೀಟ್ ಪರ್ಸನ್ ಆಗಿಬಿಟ್ರೆ ಅವರಿಗೆ ಬೋರ್ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ, ಮಜಾ ಸಿಗಲ್ಲ, ಲೈಫಲ್ಲಿ ಏನೋ ಒಂದು ಮಿಸ್ಸಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಯಾಕಪ್ಪ ಅಂತಂದರೆ ಹುಡುಗಿಯರಿಗೆ ಪ್ರತಿದಿನ ಯಾರೊಂದಿಗಾದರೂ ಜಗಳ ಮಾಡ್ಕೊಂಡ್ಬಿಟ್ಟು ಅವರೊಂದಿಗೆ ಮಾತು ಬಿಟ್ಟು ಡರ್ಟಿ ಮೈಂಡ್ಸ್ ಗೇಮ್ಗಳನ್ನು ಆಡ್ದಿದ್ರೆ ಅವರಿಗೆ ತಿಂದಿದ್ದು ಜೀರ್ಣ ಆಗಲ್ಲ. ಹುಡುಗಿಯರು ಒಂದಿನ ಜಗಳ ಮಾಡಲಿಲ್ಲಪ್ಪ ಅಂತಂದರೆ, ಮೈಂಡ್ ಗೇಮ್ಗಳನ್ನು ಆಡಲಿಲ್ಲಪ್ಪ ಅಂತಂದರೆ, ಮೂಡ್ ಸ್ವಿಂಗ್ಸ್ಗಳನ್ನು ಬೇರೆಯವರ ಮೇಲೆ ಎಕ್ಸ್ಪ್ರೆಸ್ ಮಾಡಲಿಲ್ಲಪ್ಪ ಅಂತಂದರೆ ಅವರಿಗೆ ಏನೋ ಒಂದು ಕಳ್ಕೊಂಡಂಗೆ ಅನಿಸ್ಬಿಡುತ್ತೆ. ನೀವು ತುಂಬಾ ಸ್ವೀಟ್ ಪರ್ಸನ್ ಆಗಿಬಿಟ್ರೆ ಅವಳಿಗೆ ಈ ಅವಕಾಶನೇ ಸಿಗಲ್ಲಲ್ಲ. ಸೊ ನೀವು ತುಂಬಾ ನೈಸ್ ಗಾಯಿಗಳಾಗಿಬಿಟ್ರೆ ನಿಮ್ಮೊಂದಿಗೆ ಜಗಳ ಮಾಡೋಕ್ಕೆ ಯಾವುದೇ ಕಾರಣನೇ ಉಳಿಯಲ್ಲ. ಸೊ ಕಾರಣನೇ ಸಿಗಲಿಲ್ಲಪ್ಪ ಅಂತಂದರೆ ಜಗಳ ಮಾಡೋಕ್ಕೆ ಅವಾಗೇನಾಗುತ್ತೆ, ಅವ್ರಿಗೆ ಬೋರ್ ಹೊಡಿಯುತ್ತೆ, ಮಜಾ ಸಿಗಲ್ಲ, ಎಕ್ಸೈಟ್ಮೆಂಟ್ ಸಿಗಲ್ಲ, ಲೈಫಲ್ಲಿ ಏನೋ ಒಂದು ಮಿಸ್ಸಿಂಗ್ ಅನಿಸುತ್ತೆ. ಅದಕ್ಕಾಗಿ ನೈಸ್ ಗಾಯಿಗಳನ್ನು ಹುಡುಗಿಯರು ಡಂಪ್ ಮಾಡ್ತಾರೆ. ಲೈಫಲ್ಲಿ ಥ್ರಿಲ್ ಇರಬೇಕು, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳಿರಬೇಕು, ಸೇಮ್ ಒಂದೇ ಪಿಚ್ಚಲ್ಲಿ ಲೈಫ್ ಹೋಗಬಾರ್ದು. ಸೊ ನೀವು ಅಂದುಕೊಂಡಂತೆ ಎಲ್ಲವೂ ಕೂಡ ಆಗ್ತಾ ಇದ್ದರೆ ನಿಮಗೆ ಲೈಫ್ ಬೋರ್ ಆಗಿಬಿಡುತ್ತೆ. ಏನಿದು ಈ ಥರ ಲೈಫ್ ಇದೆ ಅನ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಹುಡುಗಿಯರಿಗೂ ಕೂಡ ಹಂಗೆ ಅನಿಸುತ್ತೆ. ಸೊ ನೈಸ್ ಗಾಯಿಗಳು ಎಲ್ಲದಕ್ಕೂ ಕೂಡ ಎಸ್ ಅಂತ ಇರೋದ್ರಿಂದ ಎಲ್ಲವೂ ಹುಡುಗಿಯರ ಮನಸ್ಸಿನ ಆಸೆಯಂತೆ ಆಗಿಬಿಡುತ್ತೆ. ಯಾಕಪ್ಪ ಅಂತಂದರೆ ಈ ನೈಸ್ ಗಾಯಿಗಳು ನೋ ಹೇಳಲ್ಲ, ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಲ್ಲ, ಅವಳು ಹೇಳಿದ್ದನ್ನೆಲ್ಲ ಹ್ಞೂ ಅಂದ್ಬಿಡ್ತಾರೆ. ಸೊ ಹುಡುಗಿಯರಿಗೆ ಎಲ್ಲಿ ಎಕ್ಸೈಟ್ಮೆಂಟ್ ಸಿಗತ್ತೆ, ಎಲ್ಲಿ ಥ್ರಿಲ್ ಸಿಗತ್ತೆ. ಸೊ ನೈಸ್ ಗಾಯಿಗಳ ಜೊತೆಗಿರೋದ್ರಿಂದ ಹುಡುಗಿಯರಿಗೆ ಥ್ರಿಲ್ ಸಿಗಲ್ಲ, ಜಗಳ ಆಡೋಕೆ ಆಪ್ಷನ್ ಸಿಗಲ್ಲ, ಬೋರಿಂಗ್ ಅನ್ಸುತ್ತೆ. ಸೊ ಹುಡುಗಿಯರಿಗೆ ಥ್ರಿಲ್ ಸಿಗಲ್ಲ ಅಂತಾನೆ ಹುಡುಗಿಯರು ನೈಸ್ ಗಾಯಿಗಳನ್ನು ಡಂಪ್ ಮಾಡ್ತಾರೆ, ಚಪ್ರಿಗಳ ಹಿಂದೆ ಇಲ್ಲವೇ ಬ್ಯಾಡ್ ಬಾಯ್ಗಳ ಹಿಂದೆ ಹೋಗ್ತಾರೆ. ನಮಗೆ ಹುಡುಗರಿಗೆ ಟಾಕ್ಸಿಸಿಟಿ ಸ್ವಲ್ಪವೂ ಕೂಡ ಬೇಕಾಗಿರಲ್ಲ, ಅನಾವಶ್ಯಕವಾದ ತಲೆನೋವುಗಳು ಬೇಕಾಗಿರಲ್ಲ. ಆದರೆ ಈ ಹುಡುಗಿಯರಿಗೆ ಸ್ವಲ್ಪ ಸಾಫ್ಟ್ ಟಾಕ್ಸಿಸಿಟಿ ಬೇಕಾಗಿರುತ್ತೆ. ಈ ಸಾಫ್ಟ್ ಟಾಕ್ಸಿಸಿಟಿ ಅವರಿಗೆ ಚಪ್ರಿಗಳಲ್ಲಿ ಮತ್ತು ಬ್ಯಾಡ್ ಬಾಯ್ಗಳಲ್ಲಿ ಸಿಗತ್ತೆ. ಅವರು ಇವರನ್ನು ಹೊಡಿಬಡಿ ಮಾಡ್ತಾರೆ, ಅಳಿಸ್ತಾರೆ, ಬೈತಾರೆ, ಇವರಿಗೆ ಕೇರ್ ಮಾಡಲ್ಲ. ಅದಕ್ಕಾಗಿ ಹುಡುಗಿಯರು ಸಾಫ್ಟ್ ಟಾಕ್ಸಿಸಿಟಿಗಾಗಿ ಅವ್ರ ಕಡೆಗೆ ವಾಲ್ತಾರೆ. ನೈಸ್ ಗಾಯಿಗಳು ನೀವೊಂದು ಸ್ವಲ್ಪ ಸಾಫ್ಟ್ ಟಾಕ್ಸಿಸಿಟಿಯನ್ನು ತೋರಿಸಿದ್ರೆ, ನೀವೊಂದು ಸ್ವಲ್ಪ ಅಸಲಿ ಗಂಡಸರ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅವರು ಅಟ್ರಾಕ್ಟ್ ಆಗ್ತಾರೆ. ಆದರೆ ನೀವು ಮೂರು ಬಿಟ್ಟು ಅವರ ಹಿಂದೆ ಹೋದಾಗ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ರೀಸನ್ ನಂಬರ್ 4, ಬೀಯಿಂಗ್ ನೈಸ್ ಇಸ್ ಈಕ್ವಲ್ ಟು ವೀಕ್. ಯಾವ ಪುರುಷ ತನ್ನ ಲೈಫಲ್ಲಿ ತನಗಾಗಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಲ್ವೋ, ತನ್ನ ಮನಸ್ಸಿನ ಮಾತುಗಳನ್ನು ನಿರ್ಭಯವಾಗಿ ವ್ಯಕ್ತಪಡಿಸಲ್ವೋ, ತನಗಿಂತಲೂ ಬೇರೆ ಯಾರಿಗೋ ಫಸ್ಟ್ ಪ್ರಯಾರಿಟಿಯನ್ನು ಕೊಡ್ತಾನೋ ಅವನನ್ನು ಹುಡುಗಿಯರು ದುರ್ಬಲನಂತ ಕನ್ಸಿಡರ್ ಮಾಡ್ತಾರೆ. ಮತ್ತು ಇದು ನಿಜ ಕೂಡ ಇದೆ. ನೈಸ್ ಗಾಯಿಗಳು ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಬಿಡ್ತಾರೆ, ತಮ್ಮ ಮನಸ್ಸಿನ ಮಾತನ್ನು, ತಮ್ಮ ನಂಬಿಕೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ಹೇಳೋಕೆ ಹೆದರ್ತಾರೆ. ಸೊ ಇವರೆಲ್ಲೂ ಕೂಡ ಹುಡುಗಿಯರನ್ನು ಲೀಡ್ ಮಾಡಲ್ಲ, ಇವರು ಹುಡುಗಿಯರನ್ನು ಫಾಲೋ ಮಾಡ್ತಾರೆ. ಆದರೆ ರಿಯಾಲಿಟಿಯಲ್ಲಿ ಹುಡುಗಿಯರಿಗೆ ಎಂಥ ಪುರುಷ ಬೇಕಾಗಿರ್ತಾನಪ್ಪ ಅಂತಂದರೆ, ಹುಡುಗಿಯರಿಗೆ ಇದನ್ನು ಮಾಡು, ಅದನ್ನು ಮಾಡು, ನಾನು ಕರ್ಕೊಂಡು ಹೋಗ್ತೀನಿ ನಡಿ, ನನ್ನನ್ನು ಫಾಲೋ ಮಾಡು, ಈ ಥರ ಅನ್ನೋ ಹುಡುಗ ಬೇಕಾಗಿರ್ತಾನೆ. ಅಂದರೆ ಯಾವ ಹುಡುಗರು ಕಾನ್ಫಿಡೆಂಟ್ ಆಗಿರ್ತಾರೋ, ಹುಡುಗಿಯರನ್ನು ಲೀಡ್ ಮಾಡ್ತಾರೋ, ಸ್ವಲ್ಪ ಅವರನ್ನು ಓವರ್ಕಮ್ ಮಾಡ್ತಾರೋ ಅಂಥವರು ಹುಡುಗಿಯರಿಗೆ ಇಷ್ಟ ಆಗ್ತಾರೆ. ಯಾಕಪ್ಪ ಅಂತಂದರೆ ಹುಡುಗಿಯರ ಬಾಡಿ ಎಷ್ಟೇ ಡೆವಲಪ್ ಆದರೂ ಕೂಡ ಮೈಂಡ್ ಡೆವಲಪ್ ಆಗಿರಲ್ಲ. ಅವ್ರು ಫಿಸಿಕಲಿ ಬೇಗನೆ ಮ್ಯಾಚ್ಯೂರ್ ಆಗಿರ್ತಾರೆ, ಆದರೆ ಮೆಂಟಲಿ ಮ್ಯಾಚ್ಯೂರ್ ಆಗೋಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ. 30 ಆದರೂ ಕೂಡ 16 ವರ್ಷದವ್ರ ಥರ ಆಡ್ತಾ ಇರ್ತಾರೆ, ಮಕ್ಕಳ ಆಟ ಆಡ್ತಾ ಇರ್ತಾರೆ. ಚೈಲ್ಡಿಶ್ ಬಿಹೇವಿಯರ್ ಇರುತ್ತೆ ಹುಡುಗಿಯರದ್ದು. ನೈಸ್ ಗಾಯಿಗಳು ಹುಡುಗಿಯರ ದೃಷ್ಟಿಯಲ್ಲಿ ದುರ್ಬಲರ ಥರ ಕಾಣಿಸ್ತಾರೆ, ಮೂರ್ಖರ ಥರ ಕಾಣಿಸ್ತಾರೆ. ಅದಕ್ಕಾಗಿಯೇ ಹುಡುಗಿಯರು ಈ ನೈಸ್ ಗಾಯಿಗಳನ್ನು ಡಂಪ್ ಮಾಡ್ತಾರೆ. ನೀವು ನೈಸ್ ಗಾಯಿಗಳಾಗಬಾರ್ದಪ್ಪ ಅಂತಂದರೆ ಈ ಕೆಲಸಗಳನ್ನು ತಪ್ಪದೆ ಮಾಡಿ. ನಂಬರ್ 1, ನೀವು ಕಾನ್ಫಿಡೆಂಟ್ ಆಗಿರಿ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಹೇಗಿದ್ದೀರೋ ನೀವು ಚೆನ್ನಾಗಿಯೇ ಇರ್ತೀರ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ವರಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲೆ ನೀವು ಕಾನ್ಫಿಡೆಂಟ್ ಆಗಿರಿ. ನಿಮ್ಮನ್ನು ನೀವು ಕೀಳಾಗಿ ನೋಡೋಕೆ ಹೋಗ್ಬೇಡಿ. ನಂಬರ್ 2, ನೀವು ನಿಮ್ಮ ಸ್ವಂತ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಸ್ನೇಹ ಇರಲಿ, ಪ್ರೀತಿ ಇರಲಿ, ಸಂಬಂಧಗಳಿರಲಿ, ಅದೇನೇ ಇರಲಿ, ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಆಗಿರುವ ಹೆಲ್ದಿ ಬೌಂಡ್ರಿಗಳನ್ನು ಸೆಟ್ ಮಾಡಿ. ಅಲ್ಲಿ ನಿಮಗೆ ಪರ್ಸ್ನಲ್ ಸ್ಪೇಸ್ ಇರಬೇಕು. ನಿಮ್ಮ ವಿಚಾರಗಳಿಗೆ, ನಂಬಿಕೆಗಳಿಗೆ, ಅಭಿಪ್ರಾಯಗಳಿಗೆ ಬೆಲೆ ಇರಬೇಕು. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇರಬೇಕು. ಸೊ ನಿಮ್ಮ ಗರ್ಲ್ಫ್ರೆಂಡು ನಿಮ್ಮನ್ನು ಕಾರ್ ಡ್ರೈವರ್ದಿಂದ ಹಿಡಿದು ಕೂಲಿ ಥರ ಬಳಸ್ಕೊಳ್ತಾ ಇದ್ದಾಳಪ್ಪ ಅಂತಂದರೆ ನೀವು ನೋ ಹೇಳಬೇಕು. ಎಲ್ಲದಕ್ಕೂ ಕೂಡ ಎಸ್ ಅಂತೇಳಿ ಅವಳ ಕಾಲು ತೊಳೆಯೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಸೊ ನಿಮಗೆ ನಿಮ್ಮದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ಇರಬೇಕು. ನೀವು ಅವಳಿಗೆ ಬಾಯ್ ಫ್ರೆಂಡ್ ಇದ್ದೀರಾ, ಮುಂದೆ ಹಸ್ಬೆಂಡ್ ಆಗೋರಿದ್ದೀರಾ, ಗುಲಾಮರಲ್ಲ, ಕೂಲಿ ಅಲ್ಲ.
ಅವಳ ಮನೆಯ ಕೆಲಸದಾಳಲ್ಲ, ಅವಳ ಪರ್ಸ್ನಲ್ ಅಸಿಸ್ಟೆಂಟ್ ಅಲ್ಲ, ಅವಳ ಕಾರ್ ಡ್ರೈವರ್ ಅಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಅದಕ್ಕೆ ತಕ್ಕಂತೆ ಅಲ್ಲಿ ಬೌಂಡ್ರಿಗಳನ್ನು ಸೆಟ್ ಮಾಡಬೇಕು. ಯಾವುದನ್ನು ನಿಮಗೆ ಹೇಳಬೇಕು, ಯಾವುದನ್ನು ಹೇಳಬಾರ್ದು ಅನ್ನೋದಕ್ಕೆ ಅವಳು ಯೋಚನೆ ಮಾಡೋ ಥರ ನಿಮ್ಮ ಬೌಂಡ್ರಿಗಳಿರಬೇಕು. ಇಲ್ಲಪ್ಪ ಅಂತಂದರೆ ನೀವು ನಿಮ್ಮತನವನ್ನು ಕಳ್ಕೊಂಡ್ಬಿಟ್ಟು ನೈಸ್ ಗಾಯ್ ಆಗಿಬಿಡ್ತೀರ. ಇನ್ನು ನೀವು ನಿಮ್ಮ ನಂಬಿಕೆಗಳನ್ನು, ಒಪಿನಿಯನ್ಸ್ಗಳನ್ನು, ಭಾವನೆಗಳನ್ನು ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡೋದನ್ನು ಕಲಿಬೇಕು. ನಿಮಗೆ ಅದಿಷ್ಟ ಆಗಿಲ್ಲ ಅಂತಂದರೆ ನೀವು ಇಷ್ಟ ಆಗಿಲ್ಲ ಅಂತ ಹೇಳಬೇಕು. ಅದನ್ನು ಬಿಟ್ಟು ನಾನಿದು ಇಷ್ಟ ಆಗಿಲ್ಲ ಅಂತಂದರೆ ಅವಳಿಗೆ ಬೇಜಾರಾಗತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಯೋಚನೆ ಮಾಡಬಾರ್ದು. ನಿಮ್ಮ ಭಾವನೆಗಳನ್ನು, ಅಭಿಪ್ರಾಯಗಳನ್ನು, ನಂಬಿಕೆಗಳನ್ನು ನೀವೇ ಸಪ್ರೆಸ್ ಮಾಡಬಾರ್ದು. ಸೊ ನೀವು ನಿಮ್ಮ ಭಾವನೆಗಳಿಗೆ ಸ್ಟ್ಯಾಂಡ್ ತೊಗೊಳ್ಳಿಲ್ಲಪ್ಪ ಅಂತಂದರೆ ನೀವು ಇದ್ದೇನು ಪ್ರಯೋಜನ? ಸೊ ನೀವು ಸಿಂಪೆ ಆಗಿಬಿಡ್ತೀರಾ. ನಿಮಗೇನು ಇಷ್ಟನೋ ಅದನ್ನು ಧೈರ್ಯವಾಗಿ ಇದು ನನಗೆ ಇಷ್ಟ ಅಂತ ಹೇಳಬೇಕು. ಯಾವುದು ಇಷ್ಟ ಇಲ್ವೋ ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳಬೇಕು. ಭಾಳ ಜನ ಹುಡುಗರು ಏನು ಮಾಡ್ತಾರೆ, ಅವಳಿಗೇನು ಇಷ್ಟನೋ ಅದು ನನಗೂ ಇಷ್ಟ ಅಂದ್ಬಿಡ್ತಾರೆ. ಇಲ್ಲೇ ನೀವು ತಪ್ಪನ್ನು ಮಾಡಿಬಿಡ್ತೀರಾ. ಇಲ್ಲೇ ನೀವು ನಿಮ್ಮತನವನ್ನು ಕಳ್ಕೊಂಡ್ಬಿಡ್ತೀರಾ. ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಸ್ಟ್ರಾಂಗ್ ಒಪಿನಿಯನ್ಗಳನ್ನು ಇಡೋದನ್ನು ಕಲೀರಿ, ಇದರಲ್ಲೇನು ತಪ್ಪಿಲ್ಲ. ನೀವು ನಿಮ್ಮ ಲೈಫಿಗೆ ಗೋಲ್ಸ್ಗಳನ್ನು ಸೆಟ್ ಮಾಡಬೇಕು. ನಿಮ್ಮ ಜೀವನಕ್ಕೆ ಒಂದು ಪರ್ಪಸ್ ಇರಬೇಕು. ಮೀನಿಂಗ್ಲೆಸ್ ಆಗಿ ನೀವು ಬದುಕಬಾರ್ದು. ನೀವು ನಿಮ್ಮ ಲೈಫಲ್ಲಿ ಏನೇನೆಲ್ಲ ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದರದ್ದೊಂದು ಲಿಸ್ಟ್ ಮಾಡಿ, ಆ್ಯಕ್ಷನ್ ಬೇಸ್ಡ್ ಆಗಿರುವ ಗೋಲ್ಸ್ಗಳನ್ನು ಸೆಟ್ ಮಾಡಿ, ಆ ಗೋಲ್ಸ್ಗಳನ್ನು ಅಚೀವ್ ಮಾಡುವುದಕ್ಕಾಗಿ ಹಾನೆಸ್ಟಾಗಿ ಕೆಲಸ ಮಾಡಿ. ನಿಮ್ಮ ಲೈಫಲ್ಲಿ ಈ ಹುಡುಗಿಯರು ಒಂದು ಸಣ್ಣ ಪಾರ್ಟ್ ಅಷ್ಟೇ. 99% ಲೈಫ್ ಬೇರೆಯೇ ಇದೆ. 99% ಲೈಫ್ ನಿಮ್ಮದಿದೆ. 1% ಅಷ್ಟೇ ಹುಡುಗಿಯರು, 1% ಕೂಡ ಆಗಲ್ಲ. ಸಾಸಿವೆ ಕಾಳಿನ ಸಣ್ಣ ಸುಖಕ್ಕಾಗಿ ನೀವು ಸಾಗರದಂಥ ಲೈಫನ್ನು ಹಾಳು ಮಾಡ್ಕೋಬಾರ್ದು. ಯಾವ ಪುರುಷರಿಗೆ ತಮ್ಮ ಜೀವನದಲ್ಲಿ ಗೋಲ್ಸ್ಗಳಿರ್ತವೇನೋ, ಮಹತ್ವಾಕಾಂಕ್ಷೆಗಳಿರ್ತವೇನೋ ಅಂಥವರ ಕಡೆಗೆ ಹುಡುಗಿಯರು ಅಟ್ರಾಕ್ಟ್ ಆಗ್ತಾರೆ. ಯಾಕಪ್ಪ ಅಂತಂದರೆ ಯಾರ ಹತ್ರ ದುಡ್ಡು ಇರುತ್ತೆ ಅವ್ರ ಹತ್ರ ಲಕ್ಷ್ಮಿ ಹೋಗ್ತಾಳೆ. ನೆಕ್ಸ್ಟ್ ನೀವು ನೋ ಹೇಳೋದನ್ನು ಕಲಿಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನೀವು ನೋ ಹೇಳೋದನ್ನು ಕಲೀಲಿಲ್ಲಪ್ಪ ಅಂತಂದರೆ ನೀವು ನಿಮ್ಮ ಇಂಪಾರ್ಟೆನ್ಸನ್ನು ಕಳ್ಕೊಂಡ್ಬಿಡ್ತೀರಾ. ನಿಮಗೆ ಯಾವುದೇ ವ್ಯಾಲ್ಯೂ ಇರಲ್ಲ. ನೀವು ನೋ ಹೇಳೋದನ್ನು ಕಲಿಯೋದರ ಜೊತೆಗೆ ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದನ್ನು ಕಲೀರಿ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ದುಡ್ಡು ಅವ್ರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಲೈಫಿಗೆ ಗೋಲ್ಸ್ಗಳನ್ನು ಸೆಟ್ ಮಾಡಿ ಮತ್ತು ಆ ಗೋಲ್ಸ್ಗಳನ್ನು ಫುಲ್ಫಿಲ್ ಮಾಡುವುದಕ್ಕಾಗಿ ನಿಮ್ಮ ಟೈಮನ್ನು ದುಡ್ಡಿನಂತೆ ಬಳಸ್ಕೊಳ್ಳಿ, ಸರಿಯಾಗಿ ಬಳಸ್ಕೊಳ್ಳಿ. ಅಂದಾಗಲೇ ನೀವು ನೈಸ್ ಗಾಯ್ಗಳಾಗೋದ್ರಿಂದ ತಪ್ತೀರಾ. ನೈಸ್ ಗಾಯ್ಗಳ ಬದಲಿಗೆ ನೀವು ಹೈ ವ್ಯಾಲ್ಯೂ ಮ್ಯಾನ್ ಆಗ್ತೀರಾ. ನಿಮಗೆ ಸ್ನೇಹ ಪ್ರೀತಿಗಾಗಿ ಹುಡುಗಿಯರ ಹಿಂದೆ ಭಿಕ್ಷೆ ಬೇಡ್ತಾ ಹೋಗಬೇಕಾದ ಕೆಟ್ಟ ಪರಿಸ್ಥಿತಿ ಬರಲ್ಲ. ಅದಕ್ಕಾಗಿ ನೀವು ಓರ್ವ ಹೈ ವ್ಯಾಲ್ಯೂ ಮ್ಯಾನ್ ಆಗಿ, ಸಕ್ಸಸ್ಫುಲ್ ಮ್ಯಾನ್ ಆಗಿ, ರಿಚ್ ಮ್ಯಾನ್ ಆಗಿ, ಸಿಂಪ್ಗಳಾಗೋಕ್ಕೆ ಹೋಗ್ಬಿಡಿ, ನೈಸ್ ಗಾಯ್ಗಳಾಗೋಕ್ಕೆ ಹೋಗ್ಬಿಡಿ. ಸಪೋಸ್ ನಿಮಗೇನಾದರೂ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು ಈಗಲೇ roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಕೋರ್ಸಿನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.